ಅಂದರೆ ತನ್ನ ಲೋಕ ಅನ್ನೋದೊಂದಿದೆ ಅಂತ ಕಂಡುಕೊಂಡದ್ದು ನಮ್ಮ ಕನ್ನಡದ ಕಾವ್ಯದ ಸಂದರ್ಭದಲ್ಲಿ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತದೆ. ಅದರ ನಂತರ ಹುಡುಗಿ ಪದ್ಯ ಬರೆಯುತ್ತಾಳೆ ಅಂತ ಕಮಲಾ ಹೆಮ್ಮೆಗೆ ಹೇಳಿದರು. ಅಂದರೆ ಅದೇ ಪ್ರತಿಭಟನೆ, ಬರವಣಿಗೆ ಶುರು ಮಾಡೋದಿದೆಯಲ್ಲ ಅವರ ಹೆಣ್ಣು, ಅದು ಪ್ರತಿಭಟನೆ ಅನ್ನೋದನ್ನೇ ಪದ್ಯದುದ್ದಕ್ಕೂ ಅವ್ರು ಹೇಳಿದರು. ನಿನ್ನಂತಾಗದೆ ಬದುಕುತ್ತೇನೆ, ನನಗೆ ದಾರಿ ಬಿಡು, ಅಮ್ಮನಿಗೆ ಹೇಳಿದರು ಉಷಾ. ಅದು ಅಮ್ಮನಿಗೆ ಮಾತ್ರ ಹೇಳಿರಲಿಲ್ಲ, ಇಡೀ ಪಿತೃಪ್ರಧಾನ ಕುಟುಂಬಕ್ಕೆ, ಸಂಸ್ಕೃತಿಗೆ ಹೇಳಿದ ಮಾತಾಗಿತ್ತದು. ಆಮೇಲೆ ನನ್ನ ಗೆರೆಗಳನ್ನು ನಾನೇ ಬರೆದಿರುವಾಗ ಜನ ಕೊಟ್ಟ ನೀರ ಬರೆ ಉಳಿಯುವವೇ ಹೊಳೆ ಮೈಗೆ ಅಂತ ನಾನು ಕೇಳಿದೆ. ಈ ಥರ ಅಂದರೆ ನಮ್ಮ ಅಸ್ಮಿತೆಯನ್ನು, ನಮ್ಮ ಗುರುತನ್ನು ನಾವು ಕಂಡುಕೋತಾ ಇದ್ದೀವಿ. ನಮಗೂ ಒಂದು ವ್ಯಕ್ತಿತ್ವ ಇದೆ, ನಮ್ಮ ಸಂವೇದನೆಗೂ ಅದನ್ನು ಹೊರಗೆ ಹಾಕುವಂಥ ಆಸ್ಪದ ಬೇಕು ಅನ್ನೋದನ್ನು ಹೆಚ್ಚು ತೀಕ್ಷ್ಣವಾಗಿ, ಹೆಚ್ಚು ತೀವ್ರವಾಗಿ ಬರೆಯುವಂಥ ಅವಕಾಶ ನಮ್ಮ ಕಾವ್ಯದ ಮೂಲಕ ದಕ್ಕಿತು.